ಆಯ್ಕೆ ಮಾಡಿ ಕಳಿಸುವಂಥ ಸರ್ಕಾರಗಳು ಆ ಭರವಸೆಯನ್ನು ನಮ್ಮಲ್ಲಿ ಮೂಡಿಸಿವೆ, ಆ ನಿರೀಕ್ಷೆ ನಮಗೆ ಇದೆ. ಆದರೆ ಇದು ನೋಡಿದರೆ ಇದು ಸಾಲು ಎವ್ರಿ ಇಯರ್ ಈಗ ಮಕ್ಕಳಿಗೆ ಏನಾಗೋಗಿದೆ ಗೊತ್ತಾ, ಎಷ್ಟು ಕಷ್ಟಪಟ್ಟರೆ ಎಷ್ಟು ಬರೆದ್ರೆ ಏನಂತೆ, ಯಾವನೋ ಒಬ್ಬನು ಅಲ್ಲಿ ಲೀಕ್ ಮಾಡ್ತಾನೆ, ಯಾವನೋ ಒಬ್ಬನು ಬರೀತಾನೆ, ಯಾವನೋ ಒಬ್ಬನು ಹೋಗ್ತಾನೆ, ನಾವ್ಯಾಕೆ ಓದಬೇಕು ಅನ್ನೋದು ತಿರಸ್ಕಾರ ಭಾವ ಬಂದ್ಬಿಟ್ಟಿದೆ. ಮೇಡಮ್ ಇದು ನೋಡಿ, ದ ಕೊಲ್ಯಾಪ್ಸ್ ಆಫ್ ಎಜುಕೇಷನ್ ಈಸ್ ದ ಕೊಲ್ಯಾಪ್ಸ್ ಆಫ್ ದಿ ನೇಷನ್. ಈಗ ಮಾಡ್ತಾ ಇರೋದು ಇವ್ರು ಇದೇ ಕೆಲಸ. ಬರೀ ಇದೊಂದೇ ಅಂತಲ್ಲ, NTA ನೀಟ್ ಎಕ್ಸಾಮ್ಸ್ ಒಂದೇ ಅಂತಲ್ಲ, ಈ ಹಿಂದೆ ನಡೆಸಿರೋಂಥ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಇವರು ಸ್ಕ್ಯಾಮ್ ಮಾಡ್ಕೊಂಡೇ ಬಂದಿದ್ದಾರೆ. ಇವರು ದೊಡ್ಡ ದೊಡ್ಡ ತಿಮ್ಮಿಂಗಳಲ್ಲಿ ಏನಿದ್ದಾರೆ, ಸರ್ಕಾರದ ಮಟ್ಟಿಗೆ ಮಿನಿಸ್ಟರ್ಸ್ ಇರ್ಬೋದು, MLA ಇರ್ಬೋದು, MP ಗಳಿರ್ಬೋದು, ಮಧ್ಯವರ್ತಿಗಳಿರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಇವರೆಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇವ್ರನ್ನೆಲ್ಲರನ್ನೂ ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂತಂದರೆ, ಕಾಮನ್ ಮ್ಯಾನ್ ಏನೂ ಗೊತ್ತಿರಲ್ಲ ಪಾಪ, ಅವನೊಂದು 5 ಲಕ್ಷ 10 ಲಕ್ಷದಷ್ಟೇ ನೋಡ್ತಾನೆ. ಈ ಒಂದು CBI ತನಿಖೆ, ಇಮಿಡಿಯೇಟ್ CBI ತನಿಖೆ ಕೊಟ್ಟರಲ್ಲ ಮೇಡಮ್ ಇವರು. CBI ತನಿಖೆ ಏನಂತಂದರೆ, ಈಗ ವಾಟ್ಸಪ್ ಕಾಲು, ಮೊಬೈಲ್ ಕಾಲ್ ಲಿಸ್ಟು ಮತ್ತು ಟೆಲಿಗ್ರಾಮಲ್ಲಿ ಇವೆಲ್ಲ ಶೇರ್ ಮಾಡಿರ್ತಾರಲ್ಲ ದೊಡ್ಡ ಮಟ್ಟಕ್ಕೆ, ಅವ್ರನ್ನೆಲ್ಲ ಸೇಫ್ ಗಾರ್ಡ್ ಮಾಡೋದಕ್ಕೆ, ಇವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಇಮಿಡಿಯೇಟ್ CBI ತನಿಖೆ ಕೊಟ್ಟರು. CBI ತನಿಖೆ ರಿಪೋರ್ಟ್ಸ್ ಎಲ್ಲಿ ಹೋಗುತ್ತಿದ್ದು ಸರ್? 2024ರಲ್ಲಿ ಹಿಂಗೆ ಆಯ್ತು ಸರ್. ಆವಾಗಲೂ ತನಿಖೆ ಮಾಡಿದ್ರು ಸರ್. ತನಿಖೆ ಮಾಡಿದ್ರಲ್ಲ, ಯಾರು ಶಿಕ್ಷೆ ಕೊಟ್ಟರು, ಯಾರನ್ನ ನೇತಾಕಿದ್ರು, ಯಾರಿಗೆ ಈ ವಿಚಾರದಲ್ಲಿ ಅತಿ ದೊಡ್ಡ ಶಿಕ್ಷೆ ಆಗಿದೆ. ರಿಪೋರ್ಟ್ಸ್ ಇದು ಗವರ್ಮೆಂಟ್ಗೆ ಹೋಗುತ್ತೆ, ಸೆಂಟ್ರಲ್ ಗವರ್ಮೆಂಟ್ಗೆ. ಇದೇನ್ ಮಾಡಬೇಕು ಇವರು, ಸುಪ್ರೀಂ ಕೋರ್ಟ್ ಆಕ್ಟಿವ್ ಜಡ್ಜ್ನ ಅವ್ರ ಮುಖಾಂತರ ಅವ್ರನ್ನ ತಗೊಂಡು ಎಲ್ಲ ರಿಪೋರ್ಟ್ಸು ಮತ್ತು ಅವ್ರ ಇನ್ವಾಲ್ವ್ಮೆಂಟ್ ಇರಬೇಕು ಸುಪ್ರೀಂ ಕೋರ್ಟ್ ಜಡ್ಜು. ಇಲ್ಲ ಮಧ್ಯವರ್ತಿಗಳು ಇವ್ರಿಗೆ ಕೊಟ್ಟಾಗ ಇವರೆಲ್ಲಾನು ಇವರು ಏನು ಎವಿಡೆನ್ಸ್ ಇದೆ, ಏನು ಪ್ರೂಫ್ ಇದೆ, ಇವ್ರನ್ನೆಲ್ಲ ವ್ಯಾನಿಷ್ ಮಾಡಿಬಿಟ್ಟು ಮತ್ತೆ ಯಥಾಸ್ಥಿತಿ, ಇವರಿಗೆ ಶಿಕ್ಷೆನೇ ಆಗಿಲ್ಲ ಅಂತಂದರೆ ಏನು ಮ್ಯಾಕ್ಸಿಮಮ್ ಶಿಕ್ಷೆ ಎಷ್ಟಿರುತ್ತೆ ಮೇಡಮ್? ಒಂದು 5 ವರ್ಷ ಇರುತ್ತೆ ಅವರಿಗೆ. ಮತ್ತು 5 ವರ್ಷ ಆದಮೇಲೆ ಅದೇ ಕೆಲಸ ಮಾಡ್ತಾರೆ, ಲೈಫ್ ಇಂಪ್ರಿಸ್ಮೆಂಟ್ ಮಾಡಿ, ಇಲ್ಲ ಪಬ್ಲಿಕಲ್ಲಿ ಶೂಟ್ಔಟ್ ಮಾಡಿ ಅಂತವ್ರಿಗೆ ಯಾರು ಬೇಡ ಅಂತ ಹೇಳಿದ್ರು. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದು ಅದು ಉಗ್ರವಾದಕ್ಕಿಂತ ದೊಡ್ಡ ಮಹಾಪರಾಧ. ನೀಟ್ ಎಕ್ಸಾಮ್ ಅನ್ನೋದು ವಿದ್ಯಾರ್ಥಿಗಳ ಭವಿಷ್ಯದ ಟರ್ನಿಂಗ್ ಪಾಯಿಂಟ್ಸ್. 50 ವರ್ಷ ಏನು ಡಿಸೈಡ್ ಮಾಡುತ್ತೆ, 50 ವರ್ಷದ ಭವಿಷ್ಯನ ನಿರ್ಧಾರ ಮಾಡುತ್ತೆ ಈ ಒಂದು ಎಕ್ಸಾಮ್ಸು. 23 ಲಕ್ಷ ಮಕ್ಕಳು ಅಂತಂದ್ರೆ ಅದ್ರ ಹಿಂದೆ ಪರಿಶ್ರಮ ಹಾಕಿರೋರು 1 ಕೋಟಿ ಜನ ಅವ್ರ ತಂದೆ ತಾಯಿ ಪೇರೆಂಟ್ಸ್ ಇದ್ದಾರೆ. ಅವರೆಲ್ಲರೂ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಡೇ ಆ್ಯಂಡ್ ನೈಟ್ ಒಂದು ದಿನ ಟೈಮ್ ವೇಸ್ಟ್ ಮಾಡ್ದಿರೋ ಅವರಿಗೆ ತಯಾರಿ ನಡೆಸಿರ್ತಾರೆ. ಎಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟು 12 ವರ್ಷದ ಏನೋ ಒಂದು ಎಫರ್ಟ್ಸು ಒಂದು ಎಕ್ಸಾಮ್ ಹಾಳು ಮಾಡಿದ್ದಾರೆ. ಇವತ್ತು ರಿತೇಶ್ ಮಿಶ್ರಾ ಅಂತ ಇದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರ ಜವಾಬ್ದಾರಿ ಯಾರು? ಅದೇ ಪೊಲಿಟಿಕಲ್ ರಾಜಕೀಯ ವ್ಯಕ್ತಿಗಳು ಅವ್ರ ಮನೇಲಿ ಯಾರಾದರೂ ಒಬ್ರು ಈ ಥರ ಡೆತ್ ಆಗಿದ್ರೆ ಅದ್ರ ಬಗ್ಗೆ ಯಾವ ರೀತಿ ಸೀರಿಯಸ್ ಆಗಿ ತೊಗೊತಿದ್ರು? ಈಗ ಒಂದು ಡೆತ್ ಆಯ್ತಲ್ಲ, ಆ ಹುಡುಗನ ಜವಾಬ್ದಾರಿ ಯಾರು? ಇವಾಗ ಸರ್ಕಾರ, ಎಜುಕೇಷನ್ ಮಿನಿಸ್ಟ್ರು ಅವ್ರು ತಗೊಬೇಕು, ಮತ್ತು NTA ಜವಾಬ್ದಾರಿ ತಗೊಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಮೇಡಮ್. ಇದು ಅವರಿಗೆ ಶಿಕ್ಷೆ ಆಗಬೇಕಿದು. ಕರೆಕ್ಟ್. ಈಗ ಉದಾಹರಣೆಗೆ ಸರ್, ಸಾಲು ಈ ರೀತಿಯಂಥ ಪೇಪರ್ ಲೀಕ್ ಅವ್ಯವಹಾರ ಆಗಿದೆ. ಕಳೆದ ಬಾರಿ 2024ರಲ್ಲೂ ಆಗಿತ್ತು. ಆಗಲೂ ತನಿಖೆ ಮಾಡಿದ್ರು. ತನಿಖೆ ಮಾಡಿ ಯಾರಿಗೆ ಯಾವ ಶಿಕ್ಷೆ ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಕೇಳಿದ್ರೆ CBIನೇ ತನಿಖೆ ಮಾಡಬೇಕು, CBIಯನ್ನೇ ತನಿಖೆಗೆ ಒಳಪಡಿಸ್ಬೇಕು. ಯಾಕಂದ್ರೆ ನೀವು ಏನು ಮಾಡಿದ್ರಿ ಇಲ್ಲಿವರೆಗೆ ಹೇಳಿ. CBI ತನಿಖೆ ಮಾಡಿ ರಿಪೋರ್ಟ್ ತಗೊಂಡು ಯಾರಿಗೆ ಎಷ್ಟು ಕನ್ವಿಕ್ಷನ್ ಕೊಡಿಸಿದ್ದೀರಿ, ಎಷ್ಟು ದೊಡ್ಡ ಪ್ರಮಾಣದ ಕನ್ವಿಕ್ಷನ್ ಆಗಿದೆ. ನಾಳೆ ಪೇಪರ್ ಲೀಕ್ ಅಂತಂದ್ರೆ ಹಂಗೆ ಚಡ್ಡಿ ಒದ್ದೆ ಆಗಬೇಕು. ಆ ತರದ ಸಿಸ್ಟಮ್ ಅಲ್ಲಿ ಶಿಕ್ಷೆ ಏನಿದೆ, ಒಂದು NTA ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಈ ತರ ಪೇಪರ್ ಲೀಕ್ಗಳಾಗೋದಕ್ಕೆ ಸಾಧ್ಯನಾ? ಆ NTA ಅಲ್ಲಿರುವಂತಹ ಅಧಿಕಾರಿಗಳು ಯಾರ್ಯಾರನ್ನ ನೀವು ಕಳೆದ ಬಾರಿ ಪತ್ತೆ ಹಚ್ಚಿದ್ರಲ್ಲ, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಜೈಲಲ್ಲಿದ್ದಾರಾ? ತಿಹಾರ್ ಜೈಲಲ್ಲಿದ್ದಾರಾ? ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. 2 ವರ್ಷ 3 ವರ್ಷ ಸರ್, ಇವರೆಲ್ಲ 50 ಕೋಟಿ 100 ಕೋಟಿ 1000 ಕೋಟಿಗೆ ಬಾಳ್ತಾರೆ. 2 ವರ್ಷ ಜೈಲಲ್ಲಿ ಕೂತ್ರೆ ಅವ್ರ ಅಪ್ಪರ ಮನೆಯದು ಏನೂ ಹೋಗೋದಿಲ್ಲ. ಆದರೆ ಈ ವಿಚಾರದಲ್ಲಿ ನರಕ ಅನುಭವಿಸೋರು ಯಾರು ಗೊತ್ತಾ? ತಂದೆ ತಾಯಿಗಳು. ನಿಮ್ಗೊಂದು ಎಕ್ಸಾಂಪಲ್, ನಾನು ಜಾಸ್ತಿ ಮಾತಾಡ್ತಾ ಇಲ್ಲ. ಇಲ್ಲೇ ಬೆಳಗಾವಲ್ಲಿ ಒಬ್ಬ ಹುಡುಗಿ, ಆಕೆಗೆ ಮದುವೆ ಮಾಡ್ಬೇಕಂತ ಪಟ್ಟು ಹಿಡಿದು ಕೂತಿರ್ತಾರೆ. ತಂದೆ ಇಲ್ಲ, ತಾಯಿ ಒಬ್ಬರೇ, ಸೋದರ ಮಾವಂದ್ರು ನೋಡ್ಕೋತಾರೆ. ನೀಟ್ ಎಕ್ಸಾಮ್ ಬರ್ದಿದ್ದಾಳೆ. ನೀಟಲ್ಲಿ ನೀ ಚಲೋ ಮಾಡಿದರೆ ನಿನಗೆ ಮುಂದಕ್ಕೆ ಓದಿಸ್ತೀವಿ, ಚಲೋ ಮಾಡಿಲ್ಲ ಅಂದ್ರೆ ಮದುವೆಗೆ ಒಪ್ಗೋ ಆಯಿತು ಅಂತ ಪಾಪ ಹುಡುಗಿ ನೀಟ್ ಬರೆದ್ಲು, ಎಲ್ಲ ಆಯಿತು. ಈಗ ನೀಟ್ ಕ್ಯಾನ್ಸಲ್ ಆಗೈತೆ. ಅವಳಿಗೆ ಇದಾಗಬೇಕು, ಏನು ಮಕ್ಕಳ ತಜ್ಞೆ ಆಗಬೇಕು ಅಂತ ಭಾಳ ಆಸೆ ಆ ಹುಡುಗಿಗೆ. ಈಗ ನೀಟ್ ಕ್ಯಾನ್ಸಲ್ ಆಗಿದೆ. ನೀ ಬರೆದ್ರು ಅಷ್ಟೇ, ಬರೆದಿದ್ರು ಅಷ್ಟೇ, ಯಾವನೋ ದುಡ್ಡಿನವ್ರನ್ನ ಕೊಡ್ತಾರೆ, ನೀ ಬರೆಯೋದು ಬೇಡ, ಮದುವೆ ಆಗಂತ ಕುಂತಾರೆ ತಂದೆ ತಾಯಿಗಳು. ಆಕೆ ಕಟ್ಟಿದ ಕನಸುಗಳು ಒಡೆದು ಹೋಯ್ತು, ನುಚ್ಚು ನೂರಾಗೋಯ್ತು. ಆಕೆ ವೈದ್ಯ ಆಗಬೇಕು ಅನ್ನುವಂಥದ್ದು, ತಾನು ಮಕ್ಕಳ ಡಾಕ್ಟ್ರ್ ಆಗಬೇಕು ಅನ್ನುವಂಥದ್ದು ಎಲ್ಲ ಹಾಳಾಗೋಯ್ತು. ಈಗ ಆಕೆ ಮುಸುರಿ ತಿಕ್ಕೊಂಡು ಮಕ್ಕಳನ್ನ ಹೆರ್ಕೊಂಡು ಮನೆಯಾಗ ಕುಂತಿರ್ಬೇಕು. ಇದಕ್ಕೆ ಕಾರಣ ಯಾರು? ಇವ್ರು ಹೇತಾಡಿ ಸಾರ್ಸಾಡಿದ್ದು ಮಕ್ಕಳು ಕ್ಲೀನ್ ಮಾಡಬೇಕಾ?
ಐ ಮೇ ಸೌಂಡ್ ವೆರಿ ಚೀಪ್, ಬಟ್ ದಟ್ ಈಸ್ ದಿ ಆರ್ಟ್ ಟ್ರೂತ್ ಮ್ಯಾಮ್. ಏನು ಹೇಳ್ತೀರಿ ಮೇಡಮ್? ಅದು ನೀವು ಇವಾಗ ಏನು ಹೇಳಿದ್ರಿ, ನಿಜವಾಗ್ಲೂ ಈ ರೀತಿ ಕೋಟ್ಯಂತರ ಜನರ ಒಂದು ಹೃದಯಗಳು ನುಚ್ಚುನೂರಾಗಿದೆ, ಭಗ್ನಗೊಂಡಿದೆ, ಆಸೆಗಳು ಕಮರಿ ಹೋಗಿದೆ. ಒಬ್ಬ ವ್ಯಕ್ತಿ, ಒಬ್ಬ ಸ್ಟೂಡೆಂಟ್ ಇಲ್ಲಿ ನೀಟ್ ಬರೀತಾನೆ ಅಂದರೆ ಅವನ ಎಂಟೈರ್ ಫ್ಯಾಮಿಲಿಗೆ ಅದು ಅಗ್ನಿ ಪರೀಕ್ಷೆ ಆಗಿರುತ್ತೆ, ಅವನಿಗೆ ಪರೀಕ್ಷೆ ಆಗಿದ್ರೆ. ಆ ರೀತಿಯಾಗಿ ಎಂಟೈರ್ ಎಜುಕೇಷನ್ಗೆ ಅಂದರೆ ಎಕ್ಸಾಮ್ಗೆ ತಕ್ಕಂಗೆ ಅವನ ಅಲಾರಮ್, ಮನೆಯ ಗಡಿಯಾರ ಸೆಟ್ ಆಗುತ್ತೆ, ಅಮ್ಮಂದರು ಪ್ರೋಗ್ರಾಮ್ಗಳಿಗೆ ಹೋಗೋದ್ರಲ್ಲಿ ನಿಲ್ಲಿಸ್ಬಿಡ್ತಾರೆ, ಟಿ ವಿ ಎಲ್ಲ ಆಫ್ ಆಗುತ್ತೆ, ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಡಿಲೀಟ್ ಆಗುತ್ತೆ. ಈ ರೀತಿಯಾದಂಥ ಒಂದು ಸಿದ್ಧತೆ, ಯಾಕಂದ್ರೆ ನಾವೆಲ್ಲ ಅದೇ ಹಾದಿಯಲ್ಲಿ ಬಂದವರು. ಕಾಂತಕುಮಾರ್ ಅವ್ರಿಗೂ ಗೊತ್ತು, ನಾವು KPSC ಹಲವಾರು ಹೋರಾಟಗಳನ್ನೆಲ್ಲ ಮಾಡಿದವರು, ಸಂತ್ರಸ್ತರು ಕೂಡ. ಇಂತಹ ಟೈಮ್ನಲ್ಲಿ ಕರ್ನಾಟಕದ 1,70,000 ಮಂದಿ ಕೂಡ ಬರೆದಿದ್ದಾರೆ. ಸೊ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಂತಹ ಪ್ರಶ್ನೆ ಪತ್ರಿಕೆಗಳನ್ನ ಬರ್ಕೊಂಡವರು ಇಲ್ಲಿ ನಮ್ಮ ಕನ್ನಡದ ಮಕ್ಕಳು ಅದನ್ನು ನೋಡಿಕೊಂಡು ಬರಿಬೇಕು, ಇವರೆಲ್ಲರ ಕನಸುಗಳು ಕೊಚ್ಚಿ ಹೋಗಬೇಕು. ಇದು ಯಾವ ನ್ಯಾಯ? ಅದರ ಜೊತೆಗೆ ಇವರೊಂದು ಎಲೆಕ್ಷನ್ ಮಾಡಬೇಕಾದ್ರೆ 2,40,000 ಕೇಂದ್ರೀಯ ಮೀಸಲು ಪಡೆಯನ್ನು ಬಳಸ್ಕೊಳ್ತಾರೆ ಸೆಕ್ಯೂರಿಟಿಗೆ. ನೆಟ್ಟಗೆ ನಮ್ಮ ಏನು ವಿಕಸಿತ ಭಾರತ ಮಾಡ್ತೀವಿ, 2047ಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ, 5 ಕೋಟಿ ಮಂದಿಗೆ ನಾವು ಏನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು, ಕೌಶಲ್ಯಾಭಿವೃದ್ಧಿ ಮಾಡ್ತೀವಿ ಅಂತ. ನೀವೇನು ಮಾಡೋದು ಬೇಡ, ಹಾಳಾಗೋಗ್ಲಿ, ನಾವು ಕಲಿತು ನೆಟ್ಟಗೆ ಪರೀಕ್ಷೆ ಬರೆದು ನಾವೇ ದುಡ್ಡು ಕೊಟ್ಟು ಏನೋ ಒಂದು ಮಾಡ್ತೀವಿ ಅಂದರೆ ಅದಕ್ಕೂ ಇವರು ವರ್ಷ ಮಾಡ್ತಾರೆ. CBI ತನಿಖೆ ಅಂತ ಯಾಮರಿಸ್ತಾರೆ. 2016ರಲ್ಲಿ ಆಗಿದೆ, 2024ರಲ್ಲಿ ಆಗಿದೆ, ಈ ಸಲನೂ ಆಗಿದೆ. ಮಧ್ಯಪ್ರದೇಶದಲ್ಲಾದಂತಹ ವ್ಯಾಪಕ ಹಗರಣ, BJP MLA ಒಬ್ಬ ಒಡೆತನದಲ್ಲಿರೋ ಕಾಲೇಜಿನಲ್ಲಿ ಆಗಿರುವಂಥದ್ದು. ಟಾಪ್ 10 ಯಾರು ಬಂದಿದ್ದಾರೆ ಅದರಲ್ಲಿ 7 ಮಂದಿ ನಾವು ಕಾಲೇಜ್ ಸ್ಟೂಡೆಂಟ್. ಯಾರೆಲ್ಲ ಶಂಕಿತರಿದ್ರು ಶಂಕಾಸ್ಪದವಾಗಿ ಕೊಲೆಯಾಗಿ ಹೋದರು. ಭಾರತ ದೇಶ ಕಂಡ ಅತ್ಯಂತ ದೊಡ್ಡ ಹಗರಣ ನೇರವಾಗಿ BJP ನೇತಾರರು. ಇವಾಗ ಇವನು ಕೂಡ ಅಷ್ಟೇ, ಇವಾಗ ಯಾರು ಸಿಕ್ಕಿದಾನಲ್ಲ ದಿನೇಶ್ BY, ಎಜುಕೇಷನ್ ಮಿನಿಸ್ಟರ್ ಜೊತೆ ಸಖ್ಯ ಇರುವಂಥವನು. ಇದು ಯಾವುದೂ ಇಲ್ಲ. ಇವರು ತಿಂಗಳಿಗೊಮ್ಮೆ ಮನ್ ಕಿ ಬಾತ್ ಮಾಡ್ತಾರೆ, ಪರೀಕ್ಷಾ ಪೇ ಚರ್ಚೆ ಮಾಡ್ತಾರೆ. ಇದು ಯಾವುದಕ್ಕೂ ಹೊಣೆಗೆ ಹಿಡಿತಾನ ಅಲ್ವಾ? ಇದು ಒಂದು ಕೊಠಾರಿ ಆಯೋಗ ಹೇಳುತ್ತೆ ಈ ದೇಶದ ಭವಿಷ್ಯ ಆಯಾ ತರಗತಿಗಳಲ್ಲಿ ರೂಪುಗೊಳ್ಳುತ್ತೆ ಅಂತ. ಏನು ಮಾಡ್ತಾ ಇದ್ರೆ ಈ ತರಗತಿಗಳಲ್ಲಿ ಜನರ ಕನಸುಗಳನ್ನು, ಯುವ ಶಕ್ತಿಯ ಕನಸುಗಳನ್ನು ಕೊಲ್ತಾ ಇದ್ದಾರೆ. ಇಂತಹ ಒಂದು ಎಕ್ಸ್ಪೀರಿಯನ್ಸ್ಗೆ ಒಳಗೊಂಡ ಮಕ್ಕಳ ನೈತಿಕತೆ ಏನಾಗಬೇಕು, ಉತ್ಸಾಹ ಏನಾಗಬೇಕು, ನಾವು ನಿಯತ್ತಿನಿಂದ ಬಾಳ್ತೀವಿ, ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ ಅನ್ನುವಂಥ ಒಂದು ಫೀಲಿಂಗ್ ಇದ್ರೆ ಅದೆಲ್ಲವನ್ನು ಇವರು ಡೆಮಾಲಿಷ್ ಮಾಡಿ ಹಾಕಿಲ್ವಾ? ಏನು ಮಾಡ್ತಾ ಇದೆ BJP? ಕೇಂದ್ರ ಸರ್ಕಾರ ಹೊಣೆ ಹೊತ್ಕೊಳ್ಬೇಕು, ರಾಜೀನಾಮೆ ಕೊಡಬೇಕು. ಮಾತೆತ್ತಿದ್ರೆ ಹೇಳ್ತಾರೆ ನಾವು ಅವ್ರಿಗೆ ಫೀಸ್ ತಗೊಳ್ಳೋದಿಲ್ಲ ಅಂತ. ಎಂತ ಬಂಡ ಉತ್ತರ! 4,000 ರೂಪಾಯಿ ಬಾಳುತ್ತಾ ಒಂದು ಎಕ್ಸಾಮು? ಚಿಲ್ಲರ್ ಸ್ಟೇಟ್ಮೆಂಟ್ ಅಂತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ. 4,000 ರೂಪಾಯಿ ಬಾಳುತ್ತಾ? ಒಬ್ಬ ವ್ಯಕ್ತಿಯ ಕನಸು, ಅವನ ಜೀವಮಾನದ ಭವಿಷ್ಯ. ಒಬ್ಬ ಮಗು ಸ್ಕೂಲ್ ಎಕ್ಸಾಮ್ ಮುಗಿಸಿ ಬಂದ ನಂತರ ಹೇಳುತ್ತೆ, ಅಪ್ಪ ನೀವ್ ಹೇಳ್ದಂಗೆ ಮೇಡಮ್, ಅಪ್ಪ ಅಮ್ಮ ನಿಮ್ಮ ಕಷ್ಟ ಎಕ್ಸಾಮ್ ಆಗೋದಕ್ಕಿಂತ ಮುಂಚೆ ಸರ್ ಪ್ರದೀಪ್ ಗೌಡ್ರೆ 2 ಮೆಸೇಜ್ ಬರ್ತಾವಂತೆ. ನೀವು ಇನ್ನೂ ಎಲ್ಲಿದ್ದೀರಿ, ನಾವು ಇನ್ನೂ 10 ಹೆಜ್ಜೆ ಮುಂದಿದ್ದೀವಿ ಅಂತ, ಈಸಿ ಅಂತ ತಿಳ್ಕೊಬೇಡ್ರಿ ನೀಟು ಅಂತ ಮೆಸೇಜ್ ಮಾಡ್ತೈತಂತೆ NTA. ಟ್ವೀಟ್ 10 ಹೆಜ್ಜೆ ಮುಂದದಾರಂತ ಇವರು. 10 ಹೆಜ್ಜೆ ಏನಕ್ಕೆ ಮುಂದಿದ್ದಾರೆ ಹೇಳ್ರಿ? ಹೇಸಿಗೆ ಎಲ್ಲಿ ಸಿಗ್ತೈತಿ ಬಾಚ್ಕೊಂಡು ತಿನ್ನಾಕ? 10 ಹೆಜ್ಜೆ ಮುಂದೆ. ಸರ್ ಅಕೌಂಟಬಿಲಿಟಿ 1, 2 ಪನಿಷ್ಮೆಂಟ್. ಇಲ್ಲಿ ಅಕೌಂಟಬಿಲಿಟಿನೂ ಇಲ್ಲ, ಪನಿಷ್ಮೆಂಟೂ ಇಲ್ಲ, ಮತ್ತು ಸಿಸ್ಟಮ್ಯಾಟಿಕ್ ಚೇಂಜಸ್ಸೂ ಇಲ್ಲ. ಅಂದರೆ ಇದನ್ನು ತಲೆ ಕೆಡಿಸ್ಕೊಳ್ದೇ ಇರೋಷ್ಟು ಇದು ಇಂಪಾರ್ಟೆಂಟ್ ಅಲ್ವಾ ಸರ್ ಇದು? ಮೇಡಮ್, ಪ್ರಪಂಚದ 2 ಸಂಸ್ಥೆಗಳು, ಒಂದು ಚೀನಾದ ಗಾವೋಕೋ ಕರೆಕ್ಟ್ ಮತ್ತು ಭಾರತದ ನೀಟ್, 2 ಪರೀಕ್ಷಾ ಕೇಂದ್ರಗಳು ಪ್ರಪಂಚದಲ್ಲಿ ಹೆಸರು ಮಾಡಿರ್ತಕ್ಕಂಥವು. ಅಂಥ 2 ಪ್ರತಿಷ್ಠಿತ ಸಂಸ್ಥೆಗಳು ನಮ್ಮ ದೇಶದಲ್ಲೇ ಇದ್ದು ಈ ಒಂದು ದುರ್ಘಟನೆ ಏನು ನಡೆದಿದೆ ಇದನ್ನು ಯಾರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು ಪಕ್ಷವಾಗಿ ಇವತ್ತೇನು ನೊಂದಂಥ ಮಕ್ಕಳಿದ್ದಾರೆ, ಪೋಷಕರಿದ್ದಾರೆ, ಅವ್ರ ಪರವಾಗಿದ್ದೀವಿ. ಈ ಅಕ್ರಮವನ್ನು ಏನು ಈ ಭ್ರಷ್ಟಾಚಾರ ಮಾಡಿದ್ದಾರೆ ಇದರ ವಿರುದ್ಧ ಇದ್ದೀವಿ. ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಯಾಕೆ ಅಂತಂದರೆ ಮಕ್ಕಳ ಪರವಾಗಿ ಇರಬೇಕಾದಂಥ ನಮ್ಮ ಕೆಲಸ. ಯಾಕೆಂದರೆ ಇವತ್ತು ಪೋಷಕರು ಇವತ್ತು ಸಾವಿರಾರು ರೂಪಾಯಿ ದುಡ್ಡು ಚೆಲ್ಲಿ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಕ್ಕಳನ್ನು ಹಾಸ್ಟೆಲ್ಗಳಲ್ಲಿ, ಕೋಚಿಂಗ್ ಸೆಂಟರ್ಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸಿ ಎಕ್ಸಾಮ್ಸ್ ಬರೆಸಿರ್ತಾರೆ. ಅಂಥ ಮಕ್ಕಳುಗಳಿಗೆ ಇವತ್ತು ತೊಂದರೆ ಆಗಿದೆ.